ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಅರುಣಾಚಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ತಮಿಳ್ನಾಡು ಹತ್ರ ಇದೆ ಅಲ್ವಾ, ಅಲ್ಲಿ ಹೋಗ್ತಾ ಇರೋದು. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ಬೇಕು ಅಂತ ಇತ್ತು, ಬಟ್ ಸಡನ್ ಆಗಿ ಪ್ಲ್ಯಾನ್ ಆಯಿತು. ನಾನು ನಮ್ಮ ಅಕ್ಕ ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇನೋ 14 ಕಿಲೋಮೀಟರ್ ಗಿರಿ ದರ್ಶನ ಇದೆ ಅಂತೆ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ವಿಂಡೋ ಸೀಟಲ್ಲಿ ಕೂತ್ಕೊಂಡು ಹಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ ನೋಡ್ಕೋತಾ ಅರುಣಾಚಲ್ ಕಡೆ ಹೊರಟ್ವಿ ಗೈಸ್. ಫೈನಲಿ ಅರುಣಾಚಲ್ ರೀಚ್ ಆದ್ವಿ. ಅಲ್ಲಿಂದ ಆಟೋ ತಗೊಂಡು ನಾವು ಹೊರಟಿದ್ದೆ ಟೆಂಪಲ್ ಹತ್ರಕ್ಕೆ. ಸಾಂಗ್ ನೋಡಿ ಗೈಸ್. ಟೆಂಪಲ್ ಹತ್ರ ಈ ಕ್ರೌಡ್ ನೋಡಿ ನಾನು ಗಿರಿ ದರ್ಶನ ಮಾಡ್ತೀನೋ ಇಲ್ವಾ ಅಂತ ಅನ್ಸೋಗಿತ್ತು ಗೈಸ್. ಯಾಕಂದ್ರೆ ಅಷ್ಟು ಜನ ಇದ್ದಾರೆ. ನನಗೆ ಏನು ಮಾಡೋಕ್ಕಾಗಿರ್ಲಿಲ್ಲ. ಆ ಚಳಿಗೆ ಒಂದು ಟೀ ಕುಡಿಯೋಣ ಅಂತ ಹೋದೆ. ಆದರೆ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಈ ಹ್ಯಾಂಡಲ್ಲಿ ನೀರು ಕಾಸ್ತೀವಿ, ಆದರೆ ಇವರಿಲ್ಲಿ ಅದರಲ್ಲಿ ಟೀ ಮಾಡ್ತಾರೆ. ಊಟ ಮಾಡೋಣ ಅಂದರೆ ಹೋಟೆಲೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಟಾಗಿ ಒಂದು ಟೀ ಕುಡಿದ್ವಿ. ಈಗ ನೈಟ್ 11 ಗಂಟೆಗೆ ಇಲ್ಲಿ ರೀಚ್ ಆಗಿದ್ದೀವಿ ಗೈಸ್. ನೆಕ್ಸ್ಟ್ ಈಗ ಇಲ್ಲಿಂದ 14 ಕಿಲೋಮೀಟರ್ ವಾಕ್ ಮಾಡಬೇಕು. ಚಪ್ಪಲ್ ಏನು ಹಾಕೊಳ್ಳಾಗಿಲ್ಲ. ಅಲ್ಲಿ ಒಂದು ಕಡೆ ಚಪ್ಪಲ್ ಬಿಟ್ಟಿದ್ದೀವಿ. ಇಲ್ಲಿಂದ ಇನ್ನು 14 ಕಿಲೋಮೀಟರ್ಸ್ ಗಿರಿ ದರ್ಶನ ಮಾಡಬೇಕು. ಅಲ್ಲಿ 8 ಲಿಂಗಗಳು ಸಿಗುತ್ತೆ. ಅದೆಲ್ಲದನ್ನು ನೋಡಿಕೊಂಡು ಮತ್ತೆ ಇದೇ ಜಾಗಕ್ಕೆ ವಾಪಸ್ ಬರಬೇಕು. ಯಾರನ್ನೋ ನಂಬಿ ಜೀವನದಲ್ಲಿ ಮೋಸವಾಗಿ ನಾಮ ಹಾಕ್ಕೊಳ್ಳೋ ಬದಲು ಶಿವನ್ಗೋಸ್ಕರ ನಾಮ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಗೈಸ್. ಅದಕ್ಕೆ ನಾನು ಕೂಡ ನಾಮ ಹಾಕ್ಕೊಳ್ಳೋಣ ಅಂತ ಹಾಕಿಸ್ಕೊಂಡೆ. ಈ ಥರ ದೀಪ ನಾನು ಯಾವಾಗೂ ನೋಡಿರಲಿಲ್ಲ ಗೈಸ್. ಈ ದೀಪ ನಾವು ತಗೊಂಡು ಅಲ್ಲಿ ದೀಪ ಹಚ್ಬಿಟ್ಟು ಆಮೇಲೆ ನಾವು ಗಿರಿ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ವಿ ಗೈಸ್. ಅಲ್ಲೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅವ್ರ ಭಾಷೆನೇ ನಂಗೆ ಅರ್ಥ ಆಗ್ತಿಲ್ಲ ಗೈಸ್. ಆದರೂ ಹಾಗೋ ಹೀಗೋ ಮಾಡಿ ತಗೊಂಡು ಫೈನಲಿ ದೀಪ ಹಚ್ಚಿದೆ ಗೈಸ್. ಆಮೇಲೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಂದೆ ಶಿವ ಅಂತ ಕೇಳ್ಕೊಂಡೆ ಗೈಸ್. ಈಗ ನೈಟ್ 12:30 ಆಗಿದೆ. ಇಲ್ಲೆಲ್ಲ ದೀಪ ಹಚ್ಬಿಟ್ಟು ಆಮೇಲೆ ಇಲ್ಲಿಂದ ಪ್ರದರ್ಶನ ಹಾಕ್ಲಿಕ್ಕೆ ಹೋಗ್ತಾರೆ. ನೋಡಿ ಎಷ್ಟು ಜನ ಇದೆ. ನಾವೀ ನಾಮ ಹಾಕೊಂಡಿದ್ದೀವಿ. ಹಾಗೆ ನೋಡ್ದೆ ರಾತ್ರಿ 12 ಆಯ್ತು ಗೈಸ್. ಅದಕ್ಕೆ ಇನ್ನೇನು ಗಿರಿ ದರ್ಶನಕ್ಕೆ ವಾಕ್ ಮಾಡೋಣ ಅಂತ ನಾವು ಚಪ್ಪಲೆಲ್ಲ ಬಿಟ್ಬಿಟ್ಟು ವಾಕ್ ಮಾಡಕ್ ಶುರು ಮಾಡಿದ್ವಿ. ನನಗೆ ಹಸು ಅಂದ್ರೆ ಭಯ. ನಮ್ಮ ಅಕ್ಕ ಅದಕ್ಕೆ ಸೊಪ್ಪು ತಿನ್ಸೋಣ ಅಂತ ಹೋದ್ರು ಗೈಸ್. ಅದು ಕೂಡ 10 ರೂಪಾಯಿ ಅಂತ ನುಗ್ಗೆ ಸೊಪ್ಪು. ನಾನು ಟ್ರೆಕ್ಕಿಂಗ್ ಹೋದ್ರು ಕೂಡ ಇಷ್ಟು ಜನ ನೋಡಿರ್ಲಿಲ್ಲ ಗೈಸ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಬರೀ ಕಾಲಲ್ಲಿ ನಡೀತಾರೆ. ನಾನು ಹೇಗಪ್ಪ ನಡೆಯೋದು ಅನ್ಸ್ಬಿಟ್ಟಿತ್ತು. 8 ಲಿಂಗ ದರ್ಶನ ಹೇಗೆ ಮಾಡೋದು ಅಂತೇಳಿ ಈ ಮ್ಯಾಪಲ್ಲಿ ಡೈರೆಕ್ಷನ್ ಹಾಕಿದ್ದಾರೆ ಗೈಸ್. ಅದು ಹೋಗ್ತಾ ದಾರಿಲಿ ಇದು ಸಿಗುತ್ತೆ. ಚಂದ್ರನ್ ನೋಡ್ಲಾ ಅಥವಾ ಈ ಜನನ್ ನೋಡ್ಲಾ ನಂಗೊಂದು ಅರ್ಥ ಆಗ್ತಾ ಇರ್ಲಿಲ್ಲ ಗೈಸ್. ಹಾಗೆ ದಾರಿಲಿ ಹೋಗ್ತಾ ಕಾಳಿಕಾದೇವಿ ದೇವಸ್ಥಾನ ಸಿಕ್ತು. ಯಾಕೆ ಜನ ಇಲ್ಲಿ ಲಿಂಬೆಹಣ್ಣು ಈ ಥರ ಇಡ್ತಾರೆ ಅಂದರೆ, ಅದು ಲಿಂಬೆಹಣ್ಣು ಬೇಗ ಒಳಗಡೆ ಹೋದರೆ ನಾವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ, ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಆದರೆ ಎಷ್ಟು ಜನ ಪ್ರಯತ್ನ ಮಾಡಿದ್ದಾರೆ ನೋಡಿ ಗೈಸ್. ನಮ್ಮ ಅಕ್ಕ ಇದನ್ನ ಅವ್ರ ಮಗಳಿಗಂತ ತಗೊಂಡ್ಲು. ನಮ್ಮ ಬದುಕಲ್ಲಿ ಜನ ಕೂಡ ಹೀಗೆ ಅಲ್ವಾ, ಸಮಯ ಬಂದಾಗ ಬಣ್ಣ ಬದಲಾಯಿಸ್ಬಿಟ್ಟು ಹೋಗೋದು. ಒಂದೊತ್ತು ಪಾಪ ಊಟ ಮಾಡೋಕ್ಕೆ ಅವ್ರು ಎಷ್ಟೆಲ್ಲ ಬಣ್ಣ ಬದಲಾಯಿಸ್ಬೇಕು ನೋಡಿ. ಜೀವನ ಎಲ್ರಿಗೂ ಒಂದೇ ಥರ ಇರಲ್ಲ ಅನಿಸ್ತು ನೋಡಿದ್ಮೇಲೆ ನನಗೆ. ಇದೇನಪ್ಪ ಅಂದರೆ, ತುಂಬ ಜನ ಈಗ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಗೈಸ್. ಅವಾಗ ಅವ್ರಿಗೆ ಕಟ್ಟೋಕೆ ಆಗ್ತಾ ಇರಲ್ಲ. ಆಗ ಕೆಲವೊಂದು ಟೆಂಪಲ್ ಹತ್ರ ಈ ಥರ ಇರುತ್ತೆ. ಲೈಕ್ ಕಲ್ಲಲ್ಲಿ ಮನೆ ಕಟ್ಟಿ ಬಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ರ ಲೈಕ್ ಏನೋ ಅವ್ರಿಗೊಂದು ನಂಬಿಕೆ, ಅದು ಮನೆ ಕಟ್ಟಿಸ್ಬೋದು ಅಂತ. ಅದಕ್ಕೆ ಇಲ್ಲಿ ತುಂಬ ಜನ ಬಂದು ಈ ಥರ ಹರಕೆ ಕಟ್ಕೋತಾರೆ ಗೈಸ್. ಅದು ರಾತ್ರಿ 2:30ಲಿ ಈ ಥರ ಜನ ಹೋಗಿಬಿಟ್ಟು ಕಲ್ಲಲ್ಲಿ ಮನೆ ಕಟ್ತಾ ಇದ್ರು. ನಂಗೆ ನೋಡಿ ತುಂಬಾ ಆಶ್ಚರ್ಯ ಆಯ್ತು, ಇದೆಲ್ಲ ಆಗುತ್ತಾ ಅನ್ಸ್ತು. ಈಗ 3ನೇ ಲಿಂಗಕ್ಕೆ ಬಂದಿದ್ದೀವಿ. ಅದು ನೈಋತ್ಯ ಲಿಂಗ ಅಂತ. ಈಗ ಆಲ್ರೆಡಿ ಹತ್ತಿರ 3 o'clock ಆಗಿದೆ.
ಇನ್ನು 5 ಲಿಂಗಗಳನ್ನು ನಾವು ನೋಡಬೇಕಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಹಾಗೆ ದಾರಿಲಿ ಹೋಗ್ತಾ ಈ ಸ್ವಾಮೀಜಿ ನೋಡಿದೆ. ಈ ಸ್ವಾಮೀಜಿ ಕಾಸು ಇಸ್ಕೊಳ್ದೆ ರುದ್ರಾಕ್ಷಿ ಕೊಡ್ತಾನೆ ಗೈಸ್. ಇದು ತುಂಬಾ ಒರಿಜಿನಲ್ ರುದ್ರಾಕ್ಷಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೂಡ ಈ ಸ್ವಾಮೀಜಿ ಹತ್ರ ರುದ್ರಾಕ್ಷಿ ಇಸ್ಕೊಬಂದೆ. 5 ಲಿಂಗಗಳ ದರ್ಶನ ಆಯ್ತು, ಇನ್ನು 3 ಇದೆ. 4 ಗಂಟೆ ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಂಗೆ ಯಾಕೋ ಸ್ವಲ್ಪ ನಿದ್ದೆ ಬರೋಬ್ತರ ಅನಿಸ್ತು. ಅದಕ್ಕೆ ಸ್ವಲ್ಪ ಟೀ ಕುಡ್ಕೊಂಡು ಹಾಗೆ 5 ನಿಮಿಷ ಕೂತ್ಕೊಳ್ಳೋಣ ಅಂತ ನಾನು ನಮ್ಮ ಅಕ್ಕ ದಾರಿಲಿ ಹತ್ರ ಕೂತ್ಕೊಂಡಿದ್ವಿ ಗೈಸ್. ಕೊನೆಗೂ 14 ಕಿಲೋಮೀಟ್ರು ಗಿರಿ ಪ್ರದರ್ಶನ ಮುಗೀತು. ರಾತ್ರಿ 12:30 ಬಿಟ್ಟಿತ್ತು. ಬೆಳಗ್ಗೆ 6:30 ಆಯಿತು ಗೈಸ್. ನಿಜವಾಗ್ಲೂ ಸಾಕಾಗೋಯ್ತು ನನಗೆ. ಹೋಗೆಲ್ಲಾದರೂ ಮಲ್ಕೊಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ನನ್ನ ಲೈಫಲ್ಲಿ ಈ ಥರ ನಾನು ಯಾವತ್ತೂ ಮಾಡಿರಲಿಲ್ಲ. ಫೈನಲ್ ಆಗಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗೈಸ್. ಇಲ್ಲೂ ಕೂಡ ಎಷ್ಟು ರಶ್ಶು, ನೈಟ್ಗಿಂತ ಕ್ರೌಡ್ ಹೀಗೆ ತುಂಬ ಜಾಸ್ತಿ ಅನಿಸಿದ್ದು. ದರ್ಶನ ಮಾಡೋಣ ಅಂದರೆ ಹುಣ್ಣಿಮೆ ಅಂತ ತುಂಬ ಜನ ಇದ್ರು ಗೈಸ್. ಏನು ರಶ್ ಅಂತೀರ. ಅದಕ್ಕೆ ಆಚೆ ಕಡೆನೆ ದೇವ್ರ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ತಿಂಡಿ ತಿನ್ನೋಣ ಅಂತ ಹೋದ್ವಿ. 12 ಕಿಲೋಮೀಟರ್ ವಾಕ್ ಮಾಡಿ ತುಂಬ ಸುಸ್ತಾಗಿತ್ತು ಗೈಸ್. ಅದಕ್ಕೆ ಏನಾದರೂ ತಿನ್ನೋಣ ಅಂತ ನಾನು ಇಡ್ಲಿ ತೊಗೊಂಡೆ, ನಮ್ಮ ಅಕ್ಕ ಪೊಂಗಲ್ ತೊಗೊಂಡ್ರು. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಹೊರಟಿದ್ದೆ ನಮ್ಮ ಬೆಂಗಳೂರಿಗೆ. ಗೈಸ್ ಏನು ಅಂದರೆ ನಾನು ಅಲ್ಲಿ ಫುಲ್ ರಶ್ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಟ್ರಿಪ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ನಾವು ಹೊರಟಿದ್ದು ಸ್ಯಾಟರ್ಡೆ ಆಫ್ಟರ್ನೂನ್. ನಮ್ಮ ಅಕ್ಕ ಬಸ್ ಬುಕ್ ಮಾಡಿದ್ರು. ಬಸ್ಸಲ್ಲಿ ಇಲ್ಲಿಂದ ಹೊರಟ್ವಿ. ದೆನ್ ನೈಟ್ ಅರೌಂಡ್ ಒಂದು 10 ಆಗಿತ್ತು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ. ದೆನ್ ಊಟ ಎಲ್ಲ ಮಾಡಿಕೊಂಡು ಒಂದು 12:30 ಹಂಗೆ ಗಿರಿ ಪ್ರದರ್ಶನ ಹಾಕಬೇಕು ಅಂತ ಹೊರಟ್ವಿ. ಅದು ಗಿರಿ ಪ್ರದರ್ಶನ ಅಂದರೆ 14 ಕಿಲೋಮೀಟರ್ ವಾಕ್ ಮಾಡಬೇಕು ಗೈಸ್. ಹಾಗೆ ಅಲ್ಲಿ 14 ಕಿಲೋಮೀಟರ್ ವಾಕ್ ಅಂದರೆ ಅದೇನು ತುಂಬ ಇದಲ್ವಾ, ಏನು ಐ ಮೀನ್ ಬೆಟ್ಟ ಅಥವಾ ಇನ್ನೇನು ಅಲ್ಲ, ನಾರ್ಮಲ್ ರೋಡಲ್ಲಿ 14 ಕಿಲೋಮೀಟರ್ ವಾಕ್ ಮಾಡಬೇಕು. ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲೇ ಬಂದು ಅದು ಎಂಡ್ ಆಗುತ್ತೆ 14 ಕಿಲೋಮೀಟರ್ ಗಿರಿ ದರ್ಶನ. ಹಾಗೆ ಆ ಗಿರಿ ದರ್ಶನದಲ್ಲಿ ನಾವು 8 ಲಿಂಗಗಳ ದರ್ಶನ ಮಾಡ್ತೀವಿ. ಒಂದೊಂದು ಲಿಂಗದ್ದು ವಿಶೇಷತೆ ತುಂಬ ಡಿಫ್ರೆಂಟ್ ಆಗಿದೆ ಗೈಸ್. ನನಗದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಾನು ಆ ಲಿಂಗಗಳ ದರ್ಶನ ಅದು ವಿಡಿಯೋ ಹಾಕೋಕ್ಕಾಗಿಲ್ಲ. ದೆನ್ ಇನ್ನೊಂದೇನು ಅಂದರೆ ಈ ಹುಣ್ಣಿಮೆಯಲ್ಲಿ ತುಂಬ ರಶ್ ಇರುತ್ತೆ. ಪ್ರತಿ ಹುಣ್ಣಿಮೆಯಲ್ಲೂ ತುಂಬ ರಶ್ ಇರುತ್ತಂತೆ. ನನ್ನ ಸಜೆಷನ್ ಏನು ಅಂದರೆ, ನೀವು ಅರುಣಾಚಲಮ್ಗೆ ಹೋಗಬೇಕು ಅಂದರೆ ನಾರ್ಮಲ್ ಡೇಸಲ್ಲಿ ಹೋಗಿ, ಹುಣ್ಣಿಮೆ ಟೈಮಲ್ಲೆಲ್ಲ ಹೋಗಬೇಡಿ. ಅಲ್ಲಿ ತುಂಬ ಜನ ಬಂದಿರ್ತಾರೆ. ಹಾಗೆ ಹುಣ್ಣಿಮೆಯಲ್ಲಿ ಯಾಕೆ ಜನ ಅಷ್ಟೊಂದು ಇರ್ತಾರೆ ಅಂದರೆ, ಹುಣ್ಣಿಮೆಯಲ್ಲಿ ಗಿರಿ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತಂತೆ. ಹಾಗೆ ಲೈಕ್ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತಾರೆ. ಅದಕ್ಕೆ ನಾನು ನಮ್ಮ ಅಕ್ಕ ಹುಣ್ಣಿಮೆ ದಿನ ಹೋಗಿದ್ದು. ಬಟ್ ನೀವು ಹುಣ್ಣಿಮೆ ದಿನ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆ ನಾವು ಶಿವನ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ರಶ್ ಇತ್ತು. ಅದಕ್ಕೆ ನಾವು ಜಸ್ಟು ಗಿರಿ ಪ್ರದರ್ಶನ ಹಾಕಿ ಅಲ್ಲಿಂದ ಸಂಡೇ ಮಾರ್ನಿಂಗ್ ಹೊರಟ್ವಿ ಗೈಸ್. ದೆನ್ ಮತ್ತೇನು ಅಂದರೆ, ಅಲ್ಲಿ ಹೋದರೆ ತುಂಬ ಜನ ಹೇಳ್ತಾಯಿದ್ರು ಅಲ್ಲಿ ಹೋಗಿ ಬಂದರೆ ಏನೋ ಒಳ್ಳೇದಾಗುತ್ತಂತೆ. ಲೈಫಲ್ಲಿ 1 ಟೈಮ್ ಆದರೂ ಅರುಣಾಚಲಮ್ಗೆ ವಿಸಿಟ್ ಕೊಡಿ. ನಾನು ಆ್ಯಕ್ಚುಲಿ ಯಾವತ್ತಾದರೂ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಮ್ಮ ಅಕ್ಕ ಕಡೆಯಿಂದ. ಅದಕ್ಕೆ ನಾನು ನಮ್ಮ ಅಕ್ಕ ಹೋಗಿದ್ದು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.